ಹಾಯ್ ಹಲೋ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಚಿತ್ರಗೌಡ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು 5th ಮಂತ್ ಸ್ಕ್ಯಾನಿಂಗ್ ಇದೆ, ಸೊ ನಾನು ಹಾಸ್ಪಿಟಲ್ಗೆ ಹೋಗಬೇಕು. ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಅಂತ. ಇವತ್ತು ಸಿಂಪಲಾಗಿ ಕುರ್ತಾ ವೇರ್ ಮಾಡಿದ್ದೀನಿ, ಹಾಗೆ ಹಾಸ್ಪಿಟಲ್ಗೆ ಹೋಗ್ತಾ ಇದೆ. ಸೊ ಆನ್ ದಿ ವೇ ಹೋಗಬೇಕಾದ್ರೆ ಒಂದು ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ. ಸೊ ತುಂಬ ಬಿಸಿಲಿದೆ, ಡಿಹೈಡ್ರೇಟ್ ಆಗುತ್ತೆ ಅಂತ ಫಸ್ಟ್ ಎಣ್ಣೆ ಕುಡ್ಕೊಂಡು ಹಾಸ್ಪಿಟಲ್ಗೆ ಹೋದೆ. ಹಾಸ್ಪಿಟಲ್ಗೆ ಹೋದ್ಮೇಲೆ ವೀಡಿಯೋ ಮಾಡೋದಕ್ಕಾಗಿಲ್ಲ. ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದು ಪುಲಾ ಬಿಯರ್, ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಪಾರ್ಲರ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಕ್ರೇವಿಂಗ್ಸ್ ಆದರೆ ಐಸ್ ಕ್ರೀಮ್ ತಿನ್ಬೇಕು ಅನಿಸುತ್ತೆ, ಜಾಸ್ತಿ ಕ್ರೇವಿಂಗ್ಸ್ ಆಗೋದೆ ಐಸ್ ಕ್ರೀಮು. ಸೊ ಐಸ್ ಕ್ರೀಮ್ ತಿನ್ಕೊಂಡು ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು, ಡಾಕ್ಟರ್ ಇರಲಿಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸೋದಕ್ಕೆ. ಸೊ ಬ್ಯಾಕ್ ಟು ಹೋಮ್. ನೆಕ್ಸ್ಟ್ ಡೇ ಬ್ಲಾಗ್ ಇದು. ನೆಕ್ಸ್ಟ್ ಡೇನೂ ನಾನು ಬ್ಲಾಗಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಹಾಸ್ಪಿಟಲ್ ಬ್ಲಾಗಲ್ಲಿ ನಾನು ಜಾಸ್ತಿ ತೋರಿಸೋದಕ್ಕಾಗಿಲ್ಲ, ಸೊ ಈ ಬ್ಲಾಗಲ್ಲಿ ಕಂಟಿನ್ಯೂ ಮಾಡೋಣ ಅಂತ. ಇವತ್ತು ಓಟ್ ಇದೆ. ಯಾರೆಲ್ಲ ಓಟ್ ಮಾಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತು ವೋಟಿಂಗಿಗೆ ನಾನು ಅಮ್ಮ ಮನೆಗೆ ಹೋಗಬೇಕು, ಬಿಕಾಸ್ ನಂದು ಅಲ್ಲೇ ವೋಟಿಂಗ್ ಇರೋದು. ಹೋಗ್ತಾ ಇದ್ವಿ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಎಷ್ಟು ಟ್ರಾಫಿಕ್ ಅಂದರೆ ಈ ಬಿಸಿಲಲ್ಲಿ ಒಂದು ಚೂರೂ ಮೂವ್ ಆಗ್ತಿಲ್ಲ ಗಾಡಿ, ಫುಲ್ಲು ಟ್ರಾಫಿಕ್. ಎಷ್ಟು ಬ್ಯಾಂಗ್ಳೂರ್ ಟು ರಾಮನಗರವರೆಗೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಬಿಸಿಲಲ್ಲಿ ಸಾಕಾಗಿ ಹೋಗೋಯಿತು. ಆಮೇಲೆ ಕೊನೆಗೂ ರೀಚ್ ಆದ್ವಿ ಬ್ಯಾಂಗ್ಳೂರಿಂದ ರಾಮನಗರಗೆ. ಸೊ ಇದೊಂದು ಚಿಕ್ಕ ವ್ಲಾಗ್ ಮಾಡೋಣ ಅಂತ ಹಾಸ್ಪಿಟಲ್ ವ್ಲಾಗು ಮತ್ತು ನೆಕ್ಸ್ಟ್ ಡೇ ವ್ಲಾಗ್ ಇದರಲ್ಲೇ ಜಾಯಿನ್ ಮಾಡಿದ್ದೀನಿ. ಜಾಸ್ತಿ ಲೆಂತಿ ವ್ಲಾಗ್ ಹಾಕಿಲ್ಲ, ಸಿಂಪಲಾಗೆ ವ್ಲಾಗ್ ಮುಗಿಸೋಣ ಅಂತ. ಸೊ ಯಾಕಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ. 5th ಮಂತ್ ನಡೀತಾ ಇರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ವ್ಲಾಗ್ ಮಾಡೋದಕ್ಕೆ. ಆದರೂ ವ್ಲಾಗ್ನ ನಿಲ್ಲಿಸಲ್ಲ, ವ್ಲಾಗ್ ಮಾಡ್ತೀನಿ. ಹಾಗೆ ಅಮ್ಮ ಮನೆಗೆ ರೀಚ್ ಆದಮೇಲೆ ನಾನು ಅವನಿಗೋಸ್ಕರ ಸ್ಕೂಲ್ ಇದೆ, 3rd ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ. ಸೊ ಅವನಿಗೋಸ್ಕರ ಬಾಕ್ಸು, ವಾಟರ್ ಬಾಟಲ್ ಎಲ್ಲ ತಂದಿದ್ದೆ. ಅವನು ಫುಲ್ ಖುಷಿಯಾಗಿ ಓಪನ್ ಮಾಡಿ ನೋಡ್ತಿದ್ದ, ಏನೇನಿದೆ, ಹೆಂಗೆ ಇಟ್ಕೊಳ್ಳೋದು, ಹೇಗೆ ತಿನ್ನೋದು ಅಂತ ನಾವು ಅಮ್ಮ ತೋರಿಸ್ತಾಯಿದ್ರು. ಅವನಿಗೆ ಹೇಳ್ಕೊಡ್ತಾಯಿದ್ರು, ಹಿಂಗೆ ಇಟ್ಕೊಂಡು ಹಿಂಗೆ ತಿನ್ನಬೇಕು ಸ್ಕೂಲಲ್ಲಿ ಅಂತ. ಸೊ ಅವನು ಫುಲ್ ಎಂಜಾಯ್ ಮಾಡ್ತಿದ್ದ ಅದನ್ನು. ಸೊ ಫೈನಲಿ ವೋಟಿಂಗ್ ಎಲ್ಲ ಆಯಿತು. ವೋಟಿಂಗ್ ಹತ್ರ ನಾನು ವ್ಲಾಗ್ ಮಾಡೋದಕ್ಕಾಗಿಲ್ಲ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.